ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದಿಂದ ಆಪರೇಷನ್ ಟ್ರಂಪ್, ಲಾಬಿ ಆಟಕ್ಕಿಳಿದ ಭಾರತದ ಮಿಲ್ಲರ್. ಈಗಲಾದರೂ ಸುಮ್ಮನೆ ಆಗ್ತಾರಾ ಟ್ಯಾರಿಫ್ ಫೈಟರ್? ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಅಮೆರಿಕ ನಡುವೆ ಟ್ಯಾರಿಫ್ ವಾರ್ ತೀವ್ರವಾಗ್ತಿರೋ ಹೊತ್ತಲ್ಲಿ ಟ್ರಂಪ್ರ ಅಮೆರಿಕದಲ್ಲಿ ಭಾರತ ಹೊಸ ಗೇಮ್ ಶುರು ಮಾಡಿದೆ. ಭಾರತದಿಂದ ಆಪರೇಷನ್ ಟ್ರಂಪ್ ಶುರುವಾಗಿದೆ. ಇದರ ಮೊದಲ ಭಾಗವಾಗಿ ಭಾರತದ ಲಾಬಿದಾರ ಮಿಲ್ಲರ್ ಟ್ರಂಪ್ರನ್ನ ಮೀಟ್ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುತೂಹಲ ಕೆರಳಿಸಿದೆ. ಭಾರತ ಅಮೆರಿಕ ಸಂಬಂಧ ಕನಿಷ್ಠ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋ ಪರಿಸ್ಥಿತಿ ಇರುವಾಗ ನೀವೆಲ್ಲ ಚೆನ್ನಾಗಿರಿ ಅಂತ ಟ್ರಂಪ್ ಹೊಟ್ಟೆ ಉರ್ಕೊಂಡು ಪೋಸ್ಟ್ ಹಾಕ್ತಿರುವಾಗಲೇ ಈ ಬೆಳವಣಿಗೆಯಾಗಿದೆ. ಟ್ರಂಪ್ ಮತ್ತು ಭಾರತದ ನಡುವಿನ ಬೆಂಕಿಗೆ ಇವರು ತಣ್ಣೀರು ಹಾಕಬಹುದು ಅನ್ನೋ ನಿರೀಕ್ಷೆ ಮೂಡ್ತಾ ಇದೆ. ಹಾಗಿದ್ರೆ ಮಿಲ್ಲರ್ ಮೂಲಕ ಭಾರತ ಏನ್ ಮಾಡೋಕ್ ಹೊರಟಿದೆ? ಅಷ್ಟಕ್ಕೂ ಈ ಲಾಬಿಯಿಸ್ಟ್ಗಳು, ಲಾಬಿದಾರರು ಅಂದ್ರೆ ಯಾರು? ಇವರಿಗೋಸ್ಕರ ಭಾರತ ಕೋಟಿ ಕೋಟಿ ಖರ್ಚು ಮಾಡಬೇಕಾ ಫೀಸ್ ಕೊಟ್ಟು? ಇವ್ರ ಕೆಲಸ ಹೇಗಿರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಮಿಲ್ಲರ್ ರಿಂದ ಟ್ರಂಪ್ ಮೀಟ್, ತಂತ್ರಗಾರನಿಂದ ಮನವೊಲಿಕೆಯ ಯತ್ನ. ಇಲ್ಲಿ ಟ್ರಂಪ್ ಪಕ್ಕದಲ್ಲಿ ನಿಂತಿರೋ ಈ ವ್ಯಕ್ತಿ ನೋಡ್ತಾ ಇದ್ದೀರಲ್ಲ, ಈತನೇ ಮಿಲ್ಲರ್ ಅಥವಾ ಜಾಸನ್ ಮಿಲ್ಲರ್. ಈತ ಯಾರು? ಇವರಿಗೂ ಭಾರತಕ್ಕೂ ಏನ್ ಸಂಬಂಧ? ಇದೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಆದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಈತ ಟ್ರಂಪ್ ರನ್ನ ಮೀಟ್ ಮಾಡಿದ್ದು, ಆ ಕುರಿತು ಮಾಹಿತಿಯನ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಆಫ್ಕೋರ್ಸ್ ಭೇಟಿಯಲ್ಲಿ ಯಾವೆಲ್ಲ ವಿಚಾರದ ಚರ್ಚೆ ಆಗಿದೆ ಅಂತ ಬಹಿರಂಗಪಡಿಸಿಲ್ಲ. ಆದರೆ ಭಾರತ ಅಮೆರಿಕ ನಡುವೆ ಟ್ಯಾರಿಫ್ ವಾರ್ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಿರೋ ಹೊತ್ತಲ್ಲಿ, ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಮಿಲ್ಲರ್ ಭಾರತದ ಪರ ಅಮೆರಿಕದಲ್ಲಿ ಲಾಬಿ ಮಾಡೋ ಲಾಬಿಯಿಸ್ಟ್, ಲಾಬಿದಾರ. ಅಂದ್ರೆ ಒಂದು ದೇಶದ ಪರವಾಗಿ ಅಮೆರಿಕದ ಆಡಳಿತಕ್ಕೆ ನಿಲುವುಗಳನ್ನ ತಿಳಿಸೋಕೆ ಅಥವಾ ಅವರು ನಮ್ಮ ಪರ ನಿಲುವನ್ನ ತಗೊಳ್ಳೋ ರೀತಿ ಪ್ರಭಾವ ಬೀರೋಕೆ ಇರೋ ವ್ಯಕ್ತಿ. ಫಸ್ಟ್ ಟೈಮ್ ಇದನ್ನ ಕೇಳಿದ್ರೆ ಇದೆಲ್ಲ ತಪ್ಪಲ್ವಾ ಶೇ ಅಂತ ಅನಿಸ್ಬೋದು. ಆದ್ರೆ ಅಮೆರಿಕದಲ್ಲಿ ಲಾಬಿಯಿಸಂ ತುಂಬಾ ಕಾಮನ್, ಲಾಬಿಯಿಸ್ಟ್ಗಳು ತುಂಬಾ ಕಾಮನ್. ಪ್ರತಿಯೊಂದು ಕಂಪನಿ ಕೂಡ ಒಬ್ಬ ಲಾಬಿಯಿಸ್ಟ್ ಇಟ್ಕೊಂಡಿರುತ್ತೆ ಸರ್ಕಾರದ ಹತ್ರ ಮಾತಾಡಕ್ಕೆ. ಈ ಲಾಬಿಯಿಸ್ಟ್ಗಳು ವೈಟ್ ಹೌಸ್ ನಲ್ಲಿ ಆ ಕಂಪನಿಗಳಿಗೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ತರ, ಇವ್ರ ಥ್ರೂ ಎಲ್ಲ ಕಮ್ಯುನಿಕೇಶನ್ ಆಗ್ತಿರುತ್ತೆ. ಅಮೆರಿಕದ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಇದೆ. ಇದು ಅವಶ್ಯಕ ಅಂತ ಅವರು ಭಾವಿಸ್ತಾರೆ. ಅಷ್ಟೇ ಅಲ್ಲ, ಇದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಕೂಡ, ಸಮರ್ಥನೆ ಮಾಡ್ಕೊಳ್ಳೋದಂತಲ್ಲ, ಕಾಮನ್ ಅಲ್ಲಿ ಹಲವು ರಾಷ್ಟ್ರದಲ್ಲಿ ಸರ್ಕಾರದ ಮೇಲೆ ಗುಟ್ಟಾಗಿ ಪ್ರಭಾವ ಬೀರ್ತಾರೆ. ಟ್ರಾನ್ಸ್ಪರೆನ್ಸಿನೇ ಇರೋದಿಲ್ಲ. ಎಲ್ಲ ಬ್ಲಾಕ್ ಅಲ್ಲಿ, ಪೇಮೆಂಟ್ ಕೂಡ ಬ್ಲಾಕ್ ಅಲ್ಲಿ, ಎಲ್ಲ ಕಳ್ಳಾಟ ನಡೀತಿರುತ್ತೆ. ನಮ್ದು ನೋಡ್ರಿ ಟ್ರಾನ್ಸ್ಪರೆಂಟ್, ಲಾಬಿಯಿಸ್ಟ್ಗಳು ಟ್ರಾನ್ಸ್ಪರೆಂಟ್, ಲೀಗಲ್ ನಮ್ಮಲ್ಲಿ. ಹೆಂಗೆ ಪರಿಸ್ಥಿತಿಯನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಸೋಕೆ ಇದು ಬೆಸ್ಟ್ ವೇ. ಬೇಕೇ ಬೇಕು ತಾನೆ ಮಾತಾಡಕ್ಕೆ. ಬಿಸ್ನೆಸಸ್, ರಾಷ್ಟ್ರಗಳು, ಕಂಪನಿಗಳು ಸರ್ಕಾರದೊಂದಿಗೆ ಮಾತಾಡಬೇಕಲ್ವಾ? ಕದ್ದು ಮುಚ್ಚಿ ಅಂಡರ್ ದಿ ಟೇಬಲ್ ಮಾತಾಡೋಕ್ಕಿಂತ ಆರಾಮಾಗಿ ಲಾಬಿಯಿಸ್ಟ್ಗಳ ಮೂಲಕ ಮಾತಾಡ್ಲಿ ಅನ್ನೋ ಓಪನ್ನೆಸ್ ಇದೆ ನಮಗೆ ಅಂತ ಇವರು ಹೇಳ್ಕೊಳ್ತಾರೆ. ಅದು ನಿಜ ಕೂಡ ಹೌದು. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಲಾಬಿಯಿಸ್ಟ್ಗಳಿಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಲಾಬಿ ನಡೆಯಲ್ವಾ? ಅಂಡರ್ ದ ಟೇಬಲ್ ನಡೆಯಲ್ವಾ? ಎಂತೆಂತ ಕಳ್ಳರಿದಾರೆ ಗೊತ್ತಾ? ಹೇಳ್ತಾ ಹೋದ್ರೆ ಅದು ಸಪರೇಟ್ ಎಪಿಸೋಡ್ ಆಗುತ್ತೆ. ಹಾಗಾಗಿ ಹೆಂಗೂ ನಡೆಯುತ್ತೆ. ಇದನ್ನ ಅಫಿಷಿಯಲ್ ಆಗಿ ಒಂದು ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಇಟ್ರೆ ತಪ್ಪೇನೂ ಇಲ್ಲ ಅಂತ ನಮಗೂ ಅನ್ಸುತ್ತೆ ಸ್ನೇಹಿತರೆ. ಅಷ್ಟೇ ಯಾಕೆ, ಈ ಲಾಬಿ ಮಾಡೋ ಬಿಸ್ನೆಸ್ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೂರಿದೆ. ಸಿಸ್ಟಮ್ಯಾಟಿಕ್ ಆಗಿ ಕಾನೂನು ಪ್ರಕಾರವೇ ನಡೆಯುತ್ತೆ. ಜೊತೆಗೆ ಈ ಲಾಬಿ ಮಾಡೋಕೆ ಕೆಲ ರೂಲ್ಸ್ ಕೂಡ ಇದೆ. ಲಾಬಿಯಿಂಗ್ ಡಿಸ್ಕ್ಲೋಜರ್ ಆಕ್ಟ್ LDA 1995 ಇದೆ. ಇದರ ಪ್ರಕಾರ ಲಾಬಿದಾರರು ತಮ್ಮ ಕ್ಲೈಂಟ್ ಪರವಾಗಿ ಲಾ ಮೇಕರ್ಸ್ ಅನ್ನ ಸಂಪರ್ಕಿಸಿದ್ರೆ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಲಾಬಿ ಮಾಡೋ ಕಂಪನಿ ಅಥವಾ ವ್ಯಕ್ತಿ ತಮ್ಮ ಕ್ಲೈಂಟ್ ಯಾರು, ಅವರ ಯಾವ ಸಮಸ್ಯೆ ಮೇಲೆ ಕೆಲಸ ಮಾಡ್ತಿದೀವಿ, ಅವರು ಅದಕ್ಕೆ ನಮಗೆ ಎಷ್ಟು ಪೇಮೆಂಟ್ ಮಾಡಿದಾರೆ ಲಾಬಿ ಮಾಡಕ್ಕೆ, ಎಲ್ಲ ಮಾಹಿತಿಯನ್ನ ಪಬ್ಲಿಕ್ ಮಾಡಬೇಕು. ಎರಡನೇದಾಗಿ ಫಾರಿನ್ ಏಜೆಂಟ್ಸ್ ರಿಜಿಸ್ಟ್ರೇಷನ್ ಆಕ್ಟ್ FARA 1938. ಇಲ್ಲಿ ಲಾಬಿ ಮಾಡೋರು ವಿದೇಶದ ಕಂಪನಿಗಳು, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಲಾಬಿ ಮಾಡಿದ್ರೆ ಸಪರೇಟ್ ಆಗಿ ಫಾರಿನ್ ಏಜೆಂಟ್ ಅಂತ ರಿಜಿಸ್ಟರ್ ಮಾಡಿಸ್ಕೋಬೇಕು. ಅದನ್ನು ಮಾಡಬಹುದು ಬೇಕಾದ್ರೆ, ಬಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಮಾಡಿ. ನಮಗೆ ಗೊತ್ತಿರ್ಬೇಕು ನೀವೇನ್ ಮಾಡ್ತಿದ್ದೀರಿ ಅಷ್ಟೇ. ಮಾಡೋದನ್ನು ತಡೆಯಲ್ಲ, ಅದು ಅಮೆರಿಕದ ನಿಲುವು. ಇವರು ಕೂಡ ಒಪ್ಪಂದದ ವಿಧ ಯಾವುದು, ಪೇಮೆಂಟ್, ಮೀಟಿಂಗ್ಸ್ ಮತ್ತು ಪ್ರಚಾರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಮೂರನೇದಾಗಿ ಕ್ಯಾಂಪೇನ್ಗಳಿಗೆ ಹಣ ಕೊಡೋಕ್ಕೂ ಕೂಡ ಒಂದಿಷ್ಟು ರೂಲ್ಸ್ ಇವೆ. ಲಾಬಿಯಿಸ್ಟ್ಗಳು ಡೈರೆಕ್ಟ್ ಆಗಿ ರಾಜಕಾರಣಿಗಳಿಗೆ ಲಂಚ ಕೊಡುವಂತಿಲ್ಲ. ಆದರೆ ಕ್ಯಾಂಪೇನ್ಗಳಿಗೆ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಥವಾ ಸೂಪರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ, ಪ್ಯಾಕ್ ಅಥವಾ ಸೂಪರ್ ಪ್ಯಾಕ್ಗಳಿಗೆ ಹಣವನ್ನು ಕೊಡಬಹುದು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ 88,500 ರೂಪಾಯಿ ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು.
ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂದ್ರೆ ನಿಮಗ್ ಕೊಡಲ್ಲ, ನಿಮ್ಮ ಚುನಾವಣೆಗೆ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಕಮಿಟಿ ಮೂಲಕ ಕೊಡ್ತಾರೆ. ಎಲೆಕ್ಷನ್ ಖರ್ಚಾಗುತ್ತೆ, ವೈಯಕ್ತಿಕ ಬಳಕೆಗಲ್ಲ. ಹೀಗೆ ಹಣ ಕೊಡೋದು ಅಮೆರಿಕದಲ್ಲಿ ಲೀಗಲ್. ಆದ್ರೆ ಆ ರೀತಿ ಕೊಟ್ಟ ಮಾಹಿತಿಯನ್ನ ಬಹಿರಂಗ ಪಡಿಸಬೇಕು ಮತ್ತು ಸ್ಟ್ರಿಕ್ಟ್ ಆಗಿ ರೆಗ್ಯುಲೇಟ್ ಮಾಡಲಾಗುತ್ತೆ. ಸೊ ಅದೇ ತರದ ಲಾಬಿದಾರ ಈ ಮಿಲ್ಲರ್. ಬೇಸಿಕಲಿ ಅಮೆರಿಕನ್ ಕಮ್ಯುನಿಕೇಶನ್ ಸ್ಟ್ರಾಟಜಿಸ್ಟ್ ಮತ್ತು ಪೊಲಿಟಿಕಲ್ ಅಡ್ವೈಸರ್ ಆಗಿರೋ ಈತ ಟ್ರಂಪ್ ರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾರೆ. 2016ರಲ್ಲಿ ಅಮೆರಿಕದ ಎಲೆಕ್ಷನ್ ನಲ್ಲಿ ಡೊನಾಲ್ಡ್ ಟ್ರಂಪ್ ರ ಮುಖ್ಯ ವಕ್ತಾರರಾಗಿ ಕೆಲಸ ಮಾಡಿದ್ರು. ನಂತರ 2020ರ ಎಲೆಕ್ಷನ್ ನಲ್ಲಿ ಟ್ರಂಪ್ ರ ಎಲೆಕ್ಷನ್ ಕ್ಯಾಂಪೇನ್ ನ ಸೀನಿಯರ್ ಅಡ್ವೈಸರ್ ಆಗಿದ್ರು. ಹಾಗೆ ಕಳೆದ ಎಲೆಕ್ಷನ್ ನಲ್ಲಿ ಅಂದ್ರೆ 2024ರಲ್ಲಿ ನಡೆದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲೂ ಕೂಡ ಮಿಲ್ಲರ್ ಟ್ರಂಪ್ ರ ಸೀನಿಯರ್ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದಾರೆ. ಇವರ SHW ಪಾರ್ಟ್ನರ್ಸ್ LLC ಸಂಸ್ಥೆ ಅಮೆರಿಕದಲ್ಲಿ ಖ್ಯಾತ ಸಂಸ್ಥೆ. ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಭಾವ ಬೀರೋಕೆ ಸಿಕ್ಕಾಪಟ್ಟೆ ಆಳವಾದ ಬೇರುಗಳನ್ನ ಹೊಂದಿರೋ ಸಂಸ್ಥೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಗೆ ರಾಜತಾಂತ್ರಿಕ ಸ್ಟ್ರಾಟಜಿಗಳನ್ನ ರೂಪಿಸೋಕೆ ಸಲಹೆ ಕೊಡೋದು, ಟ್ಯಾಕ್ಟಿಕಲ್ ಪ್ಲಾನಿಂಗ್ ಮಾಡೋದು, ತಾವು ಕಾಂಟ್ರಾಕ್ಟ್ ಮಾಡಿಕೊಂಡ ದೇಶದ ಪರ ಅಮೆರಿಕದ ಆಡಳಿತ ವಾಲೋ ರೀತಿಯಲ್ಲಿ ಇವರು ಲಾಬಿ ಮಾಡ್ತಾರೆ. ಸೊ ಇದೇ ಕೆಲಸಕ್ಕೆ ಭಾರತ ಇವರನ್ನ ನೇಮಿಸಿಕೊಂಡಿದ್ದು ಪ್ರತಿ ತಿಂಗಳು $1.5 ಲಕ್ಷ ಪೇ ಮಾಡ್ತಿದೆ. ಅಂದ್ರೆ ತಿಂಗಳಿಗೆ $1,30,00,000 ಪೇಮೆಂಟ್. ಭಾರತದ ತಂತ್ರ ಏನು, ಮಿಲ್ಲರ್ ಮಾಡೋದೇನು? ಇಲ್ಲಿ ಒಬ್ಬ ವ್ಯಕ್ತಿ ಟ್ರಂಪ್ ರನ್ನ ಭೇಟಿ ಮಾಡೋಕು ಭಾರತದ ಟ್ಯಾರಿಫ್ಗೂ ಏನ್ ಸಂಬಂಧ? ಲಾಬಿದಾರನ ಮಾತನ್ನ ಅಮೆರಿಕದ ಪ್ರೆಸಿಡೆಂಟ್ ಕೇಳ್ತಾರಂತ ನಿಮಗೆ ಅನಿಸಬಹುದು. ಆದ್ರೆ ಅಮೆರಿಕದಲ್ಲಿ ವಿಚಿತ್ರ ಅನಿಸಿದ್ರು ಕೂಡ ಇದು ನಿಜ. ಅಮೆರಿಕದ ಆಡಳಿತ ಕೂಡ ಉದ್ಯಮಿಗಳು ಮತ್ತು ಲಾಬಿದಾರರಿಂದ ಪ್ರಭಾವಿತವಾಗಿದೆ. ಟ್ರಂಪ್ ಅಂತೂ ಅಧಿಕಾರಿಗಳ ಮಾತು ಬಿಟ್ಟು ತಮ್ಮ ಅಕ್ಕಪಕ್ಕದಲ್ಲಿದ್ದವರ ಮಾತು ಕೇಳೋಕೆ ಶುರು ಮಾಡಿದ್ದಾರೆ. ಅವರೇನ್ ಊದ್ತಾರೋ ಅದೇ ಟ್ರಂಪ್ ವಾಪಸ್ ತುತ್ತೂರಿ ಊದ್ತಾರೆ. ನಿಮ್ಗೆ ಗೊತ್ತಿರಲಿ, ಪಾಕಿಸ್ತಾನ ಕೂಡ ಟ್ರಂಪ್ ಆಪ್ತ ಶಿಲ್ಲರ್ ಅನ್ನೋರನ್ನ ಲಾಬಿದಾರನಾಗಿ ನೇಮಿಸಿಕೊಂಡಿದೆ. ಈತ 2 ದಶಕಗಳ ಕಾಲ ಟ್ರಂಪ್ ರ ಬಾಡಿಗಾರ್ಡ್ ಆಗಿದ್ದ ವ್ಯಕ್ತಿ. ಜಾವ್ಲಿನ್ ಅಸೋಸಿಯೇಟ್ ಅನ್ನೋ ಸಂಸ್ಥೆಯನ್ನು ಹುಟ್ಟುಹಾಕಿದ್ದ. ಈ ಜಾವ್ಲಿನ್ ಅಸೋಸಿಯೇಟ್ ಸಂಸ್ಥೆಯಲ್ಲಿ ಜಾರ್ಜ್ ಸೋರಿಯಲ್ ಅನ್ನೋರು ಕೂಡ ಇದ್ದು, ಈತ ಟ್ರಂಪ್ ಆರ್ಗನೈಸೇಷನ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಇವರಿಗೆ ಪಾಕಿಸ್ತಾನ ಪ್ರತಿ ತಿಂಗಳು $50,000 ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ $43 ಲಕ್ಷ ಕೊಡುತ್ತೆ. ಪೈಸೆಗೂ ಭಿಕ್ಷೆ ಬೇಡೋ ಪಾಕಿಸ್ತಾನ ಈ ರೀತಿ ಲಾಬಿಯಿಸ್ಟ್ ಅನ್ನ ಹೈರ್ ಮಾಡಿ ಇಟ್ಕೊಂಡಿದೆ. ಸೊ ಅಮೆರಿಕದಲ್ಲಿ ಲಾಬಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೋದು. ಪಾಕಿಸ್ತಾನ $45 ಲಕ್ಷ ಒಬ್ಬನಿಗೆ ತಿಂಗಳಿಗೆ ಪೇಮೆಂಟ್ ಮಾಡುತ್ತೆ ಅಂದ್ರೆ ಅಮೆರಿಕದ ಅಧ್ಯಕ್ಷರ ಮೇಲೆ, ಸಂಸದರ ಮೇಲೆ, ಆಯಕಟ್ಟಿನ ಸ್ಥಳದಲ್ಲಿ ಕೂತಿರೋರ ಮೇಲೆ ಎಲ್ಲರ ಮೇಲೂ ಈ ಲಾಬಿಯಿಸ್ಟ್ಗಳು ಹೋಗಿ ಮಾತಾಡಿ ಸಾರ್ ನಮ್ದೊಂಚೂರು ಅಂತ ಮಾಡ್ತಿರ್ತಾರೆ. ಅಲ್ಲಿನ ನೀತಿ ನಿರೂಪಣೆಗಳಲ್ಲಿ, ಡಿಸಿಷನ್ ತಗೊಳ್ಳೋದ್ರಲ್ಲಿ ತೆರೆ ಹಿಂದೆ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡ್ತಾ ಇರ್ತಾರೆ, ಪ್ರಭಾವ ಬೀರ್ತಾ ಇರ್ತಾರೆ. ಕೆಲವೊಂದ್ಸಲ ಅಮೆರಿಕದಲ್ಲಿ ಶಾಸನಗಳು ಪಾಸ್ ಆಗೋಕೆ ಇವ್ರು ಬಿಡಲ್ಲ, ಸಂಸದರನ್ನ ಸೆಳ್ಕೊಂಡು ಆಟ ಆಡ್ತಾರೆ. ಇಂಥ ಪ್ರಮುಖ ಲಾಬಿಯಿಸ್ಟ್ ಗಳನ್ನ ನಾನಾ ರಾಷ್ಟ್ರಗಳು ಹೈರ್ ಮಾಡ್ಕೊಳ್ತವೆ. ಅದೇ ತರ ಭಾರತ ಕೂಡ ಈ ಮಿಲ್ಲರ್ ಅನ್ನ ಹೈರ್ ಮಾಡ್ಕೊಂಡಿದೆ. ವಿಶೇಷ ಅಂದ್ರೆ ಮೇ 21ನೇ ತಾರೀಕು ಅಂದ್ರೆ ಆಪರೇಷನ್ ಸಿಂಧೂರ್ ಮುಗಿದ 10 ದಿನದಲ್ಲೇ ಭಾರತ ಈ ಲಾಬಿಯಿಸ್ಟ್ ಅನ್ನು ನೇಮಿಸಿಕೊಂಡಿದೆ. ಮುಂದಿನ 1 ವರ್ಷ ಅವಧಿಗೆ ಮಿಲ್ಲರ್ ಅವರ SHW ಪಾರ್ಟ್ನರ್ಸ್ LLC ಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮಾಹಿತಿ ಪ್ರಕಾರ ಅಮೆರಿಕದ ಅಧ್ಯಕ್ಷ ಮತ್ತು ಅಮೆರಿಕದ ಕಾಂಗ್ರೆಸ್ನ ಸದಸ್ಯರಿಗೆ ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟದ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಇದೇ ಮಿಲ್ಲರ್. ಈಗ ಅದ್ ಕೆಲಸ ಅವ್ರು ಮಾಡ್ತಿದ್ದಾರೆ. ಅಲ್ಲದೆ ಮಿಲ್ಲರ್ ಟ್ರಂಪ್ ಅವರ ಅಡ್ವೈಸರ್ ಆಗಿ ಸಾಕಷ್ಟು ಕೆಲಸ ಮಾಡಿರೋ ವ್ಯಕ್ತಿ. ಸೊ ಟ್ರಂಪ್ ರ ಮೆದುಳು ಹೆಂಗೆ ಯೋಚನೆ ಮಾಡುತ್ತೆ, ಒಂದ್ ವೇಳೆ ಮಾಡುತ್ತೆ ಅಂದ್ರೆ ಅದು ಹೆಂಗೆ ಯೋಚನೆ ಮಾಡುತ್ತೆ, ಅವರ ಈ ಆರ್ಟ್ ಆಫ್ ಡೀಲ್ ಹೇಗಿರುತ್ತೆ ಅನ್ನೋದರ ಪರಿಚಯ ಅವರಿಗಿದೆ. ಅಫ್ಕೋರ್ಸ್ ಯೋಚನೆ ಮಾಡ್ತಾರೆ ಅಂತ ಯಾಕೆ ಹೇಳಿದ್ದು ಅಂದ್ರೆ, ನಾವು ಟ್ರಂಪ್ ನಿಲುವುಗಳ ಬಗ್ಗೆ ಅವರಿಗೆ ಕ್ಲಾರಿಟಿ ಇರುತ್ತೆ ಇಲ್ಲ ಗೊತ್ತಿಲ್ಲ. ರಾತ್ರಿ ಒಂಥರ ಬೆಳಿಗ್ಗೆ ಒಂಥರ ಈ ಮನುಷ್ಯ. ಆದ್ರೆ ಅವರ ಒಡನಾಟ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ಬೇರೆಯವ್ರಿಗಿಂತ ಮಿಲ್ಲರ್ಗೆ ಜಾಸ್ತಿ ಗೊತ್ತಿರುತ್ತೆ. ಹೀಗಾಗಿ ಭಾರತ, ಅಮೆರಿಕ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಗೊಂದಲವನ್ನ ಪರಿಹರಿಸೋಕೆ ಅಮೆರಿಕದಲ್ಲಿರೋ ಭಾರತದ ರಾಯಭಾರ ಕಚೇರಿ ಇವರನ್ನ ಹೈರ್ ಮಾಡಿದೆ. ಭಾರತದ ಮೇಲೆ ಹೇರಿರೋ ಟ್ಯಾರಿಫ್ ಬಗ್ಗೆ, ಅಮೆರಿಕ ಭಾರತ ಸಂಬಂಧದ ಬಗ್ಗೆ, ಅವರ ನೀತಿಗಳ ಬಗ್ಗೆ ಪಾಸಿಟಿವ್ ಔಟ್ಕಮ್ ಬರೋ ತರ ಈ ಲಾಬಿಯಿಸ್ಟ್ಗಳು ನೋಡ್ಕೊಳ್ತಾರೆ. ಹಾಗಂತ ಭಾರತ ಇದೊಂದೇ ಸಂಸ್ಥೆ ಇಟ್ಕೊಂಡಿದೆ ಅಂತಲ್ಲ, ಟ್ರಂಪ್ ಆದೇಶ ಜಾರಿ ಮಾಡೋ ವೈಟ್ ಹೌಸ್ ನ ಟಾಪ್ ಸಂಸ್ಥೆಯನ್ನ ಕೂಡ ಹೈರ್ ಮಾಡ್ಕೊಂಡಿದೆ. ಅದ್ ಹೆಂಗೆ ಅಂದ್ರೆ, ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿರೋ ಮಾರ್ಕ್ಯೂರಿ ಅನ್ನೋ ಕಂಪನಿನ ನೇಮಕ ಮಾಡ್ಕೊಂಡಿದೆ. ಈ ಮಾರ್ಕ್ಯೂರಿ ಕೂಡ ಪ್ರಭಾವಿ ಸಂಸ್ಥೆ. ಈ ಕಂಪನಿಗೆ ಸೂಸಿ ವೈಲ್ಸ್ ಕೇಳಿದಿರ ಹೆಸರು, ಕೇಳಿರ್ಬೋದು ನೀವು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇವ್ರ ಹೆಸರು ಕೇಳಿರ್ಬೋದು. ಇವರು ಉಪಾಧ್ಯಕ್ಷೆ. ಈ ಸೂಸಿ ವೈಲ್ಸ್ ಟ್ರಂಪ್ ಪಾಲಿನ ಬಲಗೈ ಬಂಟೆ. ಸದ್ಯ ಅಮೆರಿಕದ ವೈಟ್ ಹೌಸ್ ನ ಚೀಫ್ ಆಫ್ ಸ್ಟಾಫ್ ಆಗಿದ್ದಾರೆ.
ಅಂದ್ರೆ ಟ್ರಂಪ್ರ ಆದೇಶ ಜಾರಿ ಮಾಡೋ ದೊಡ್ಡ ಬ್ರೈನ್. ಟ್ರಂಪ್ ಸರ್ಕಾರ ವೈಟ್ ಹೌಸ್ ನಲ್ಲಿ ಹೇಗೆ ರನ್ ಆಗುತ್ತಲ್ವಾ, ಅದೆಲ್ಲ ಇವ್ರ ಥ್ರೂ ನಡೆಯೋದು. ಚೀಫ್ ಆಫ್ ಸ್ಟಾಫ್ ಅನ್ನೋ ಹುದ್ದೆಗೆ ತುಂಬಾ ಮಹತ್ವ ಇದೆ. ಟ್ರಂಪ್ಗೆ ಈಕೆ ಬಹಳ ಆಪ್ತ. ಹೀಗಾಗಿ ಈ ಮರ್ಕ್ಯೂರಿ ಸಂಸ್ಥೆಯ ಜೊತೆಗೂ ಭಾರತ ಡೀಲ್ ಮಾಡ್ಕೊಂಡಿರೋದು ಭಾರತ ಅಮೆರಿಕ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಹೆಲ್ಪ್ ಮಾಡಬಹುದು. ಇದು ಭಾರತದ ಸ್ಟ್ರಾಟಜಿಯ ದೊಡ್ಡ ಭಾಗ ಅಂತ ಪರಿಗಣಿಸಲಾಗ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಬೇಕು ನಿಮಗೆ. ಅಂದ್ರೆ ಈ ಚೀಫ್ ಆಫ್ ಸ್ಟಾಫ್ ಹುದ್ದೆ ಬಗ್ಗೆ, ಕಾರ್ಪೊರೇಟ್ ಲಾಬಿಯಿಸ್ಟ್ಗಳ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ 2 ಚೆನ್ನಾಗಿರೋ ಸೀರೀಸ್ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಒಂದು ಹೌಸ್ ಆಫ್ ಕಾರ್ಡ್ಸ್, ಇನ್ನೊಂದು ದ ಡೆಸಿಗ್ನೇಟೆಡ್ ಸರ್ವೈವರ್ ಅಂತ. 2 ತುಂಬಾ ಚೆನ್ನಾಗಿ ನಿಮಗೆ ಅಮೆರಿಕನ್ ಪಾಲಿಟಿಕ್ಸ್ ಅನ್ನ, ಅಲ್ಲಿನ ವಾಷಿಂಗ್ಟನ್ DC ಪಾಲಿಟಿಕ್ಸ್ ಅನ್ನ, ಅಲ್ಲಿನ ಪವರ್ ಸ್ಟ್ರಕ್ಚರ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಸುತ್ತೆ. ಫ್ರೀ ಇದ್ದಾಗ ನೋಡಿ. ಯಾವ್ಯಾವುದೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲಿಗೆ ಇಂಥದ್ದು ನೋಡಿದ್ರೆ ಒಂದಷ್ಟು ವಿಚಾರನಾದ್ರು ತಿಳಿಯುತ್ತೆ ಸ್ನೇಹಿತರೆ. ಇವಾಗಲ್ಲ, ಇವಾಗ ತಡೀರಿ, ಈ ವರದಿ ಫುಲ್ ಮುಗಿಸಿ ಆಮೇಲೆ mastmaga.com ಎಲ್ಲ ವಿಡಿಯೋ ನೋಡಿದ್ಮೇಲೆ ಅದನ್ನ ನೋಡಿ ಸ್ನೇಹಿತರೆ. ಸೊ ಈ ಸೂಜಿ ವೈಲ್ಸ್ ಇವ್ರ ಕಂಪನಿಯನ್ನ ಭಾರತ ಯಾಕೆ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ಆಗಸ್ಟ್ 15ಕ್ಕೆ ಈ ಸಂಸ್ಥೆಯೊಂದಿಗೆ ಒಪ್ಪಂದ ಆಗಿದೆ. ನವೆಂಬರ್ ವರೆಗೆ ಇದು ಕಂಟಿನ್ಯೂ ಆಗುತ್ತೆ. ಈ ಕಂಪನಿಗೆ ಭಾರತ ಪ್ರತಿ ತಿಂಗಳು ಸುಮಾರು $75,000 ಅಂದ್ರೆ $65,25,000 ಪೇ ಮಾಡ್ತಿದೆ. ಸೊ ಇಬ್ರು ಸೇರಿ ಈಗ ಆಪರೇಷನ್ ಟ್ರಂಪ್ ಲಾಂಚ್ ಮಾಡಬೇಕು. ಇದರಲ್ಲಿ ಮೊದಲ ಹಂತದಲ್ಲಿ ಮಿಲ್ಲರ್ ಕ್ರೀಸ್ಗೆ ಇಳಿದಿದ್ದಾರೆ. ಒಪ್ಪಂದದ ಪ್ರಕಾರ ಭಾರತ ಅಮೆರಿಕ ನಡುವಿನ ಸಂಬಂಧ ವೃದ್ಧಿಗೆ ಕೆಲಸ ಮಾಡಬೇಕು. ಸ್ನೇಹಿತರೆ, ಲಾಬಿಗಳ ಮಾತನ್ನ ಅಮೆರಿಕದ ಯಾವ ಆಡಳಿತ ಕೂಡ ತೀರಾ ನೆಗ್ಲೆಕ್ಟ್ ಮಾಡಲ್ಲ. ಗಮನ ಕೊಟ್ಟು ಕೇಳ್ತಾರೆ. ಡಿಸಿಷನ್ ಏನಾಗುತ್ತೋ ಬಿಡುತ್ತೋ, ಬಟ್ ಕಿವಿ ಕೊಡ್ತಾರೆ. ಹೇಳಿ ಅಂತ ಕೂರಿಸ್ಕೊಂಡು ನೀಟಾಗಿ ಕೇಳಿಸ್ಕೊತಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಮತ್ತು ಅಧ್ಯಕ್ಷರಿಗೆ ಬೆಂಬಲ ಇರೋ ರೀತಿ ನೋಡಿಕೊಳ್ಳುವಲ್ಲೂ ಕೂಡ ಇವರ ಪಾತ್ರ ತುಂಬಾ ದೊಡ್ಡದಿದೆ. ಹಾಗಾಗಿ ಇವ್ರನ್ನ ನೆಗ್ಲೆಕ್ಟ್ ಮಾಡಲ್ಲ. ಇಂಪಾರ್ಟೆಂಟ್ ಪೀಪಲ್ ಇವರು. ತೀರಾ ಅವರನ್ನ ನೆಗ್ಲೆಕ್ಟ್ ಮಾಡಿಲ್ಲ. ಲಾಬಿಸ್ಟ್ಗಳನ್ನ ಉಲ್ಟಾ ಹೊಡೆದು ಅಧ್ಯಕ್ಷರ ಪಾಪ್ಯುಲಾರಿಟಿ ಬಿದ್ದೋಗೋ ರೀತಿ ಮಾಡಿಬಿಡ್ತಾರೆ ಇವರು. ಅಷ್ಟು ನಿಗೂಢ ಜಗತ್ತು ಇರೋದು ಲಾಬಿಸ್ಟ್ಗಳು. ದೇಶಗಳಷ್ಟೇ ಅಲ್ಲ, ಕಾರ್ಪೊರೇಟ್ ಲಾಬಿಸ್ಟ್, ಅವಾಗ ಹೇಳಿದ್ವಲ್ಲ ನಿಮಗೆ, ಬಿಸ್ನೆಸ್ ಕಂಪನಿಗಳು ಕೂಡ ನೇಮಿಸಿಕೊಂಡಿರುತ್ತವೆ. ಭಾರತ ಕೂಡ ಅದೇ ಕೆಲಸವನ್ನ ಈಗ ಮಾಡೋಕೆ ಹೊರಟಿದೆ. ಇದರ ಮುಂದಿನ ಪರಿಣಾಮಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಕ್ಲಾರಿಟಿ ಸಿಗ್ತಾ ಹೋಗೋ ನಿರೀಕ್ಷೆ ಇಟ್ಕೊಂಡಿದೀವಿ. ಭಾರತ ಅದಕ್ಕೆ ಇಟ್ಕೊಂಡಿದೆ. ಏನೇ ಅಪ್ಡೇಟ್ ಬಂದರೂ ನಿಮಗೆ ತಲುಪಿಸ್ತೀವಿ ನಾವು ಸ್ನೇಹಿತರೆ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.